ನಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲವೊಮ್ಮೆ ಕೆಲಸಗಳು ಆಗದೆ ಹೋಗುತ್ತದೆ. ಮನಸ್ಸಿಗೆ ಶಾಂತಿ ಇಲ್ಲದಂತೆ ಅನ್ನಿಸುತ್ತದೆ. ಎಲ್ಲ ಇದ್ದರೂ ಏನೋ ಒಂದು ಕೊರತೆ ಇದೆ ಎಂಬ ಭಾವನೆ ಬರುತ್ತದೆ. ಅಂತಹ ಸಮಯದಲ್ಲಿ ನಾವು ದೇವರನ್ನು ನೆನಪಿಸಿಕೊಳ್ಳುತ್ತೇವೆ, ದೇವರನ್ನು ಪ್ರಾರ್ಥಿಸುತ್ತೇವೆ. ದೇವರೇ, ನನ್ನ ಜೀವನದಲ್ಲಿ ಒಳ್ಳೆಯದು ಆಗಲಿ, ಕಾಪಾಡು ಎಂದು ಬೇಡಿಕೊಳ್ಳುತ್ತೇವೆ. ಆದರೆ ಹಲವರು ಯೋಚಿಸುವ ಒಂದು ಪ್ರಶ್ನೆ ಏನು ಗೊತ್ತಾ? ದೇವರನ್ನು ಸಂತೋಷಪಡಿಸಲು ಏನು ಮಾಡಬೇಕು? ಯಾವ ಪೂಜೆ ಮಾಡಿದರೆ ದೇವರ ಆಶೀರ್ವಾದ ಸಿಗುತ್ತದೆ? ಅದಕ್ಕೆ ಉತ್ತರ ತುಂಬಾ ಸರಳವಾಗಿದೆ. ದೇವರಿಗೆ ದೊಡ್ಡ ದೊಡ್ಡ ಯಜ್ಞಗಳು, ದುಬಾರಿ ಪೂಜೆಗಳು ಬೇಕಾಗಿಲ್ಲ. ನಮ್ಮ ಮನಸ್ಸಿನ ಭಕ್ತಿ ಸಾಕು. ಹೌದು, ಶಾಸ್ತ್ರಗಳ ಪ್ರಕಾರ ಸರಳವಾದ ಕೆಲವು ವಸ್ತುಗಳನ್ನು ಭಕ್ತಿಯಿಂದ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿದರೂ ಅದರ ಫಲ ತುಂಬಾ ಮಹತ್ತರವಾಗಿರುತ್ತದೆ. ಇಂದು ನಾವು ತಿಳಿದುಕೊಳ್ಳೋದು ಅಂತಹ 3 ಮಹತ್ವದ ವಸ್ತುಗಳ ಬಗ್ಗೆ. ಈ 3 ವಸ್ತುಗಳನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿದರೆ ನಿಮ್ಮ ಜೀವನದಲ್ಲಿ ದೈವಿಕ ಶಕ್ತಿ ಹೆಚ್ಚುತ್ತದೆ, ನಕಾರಾತ್ಮಕತೆಗೆ ಕಡಿಮೆಯಾಗುತ್ತದೆ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚುತ್ತದೆ. ಆ 3 ವಸ್ತುಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಇವು ಸಾಮಾನ್ಯವಾಗಿ ಕಾಣುವ ವಸ್ತುಗಳಾದರೂ ಆಧ್ಯಾತ್ಮಿಕವಾಗಿ ಅವುಗಳ ಮಹತ್ವ ಬಹಳ ದೊಡ್ಡದು. ಇದೀಗ ಅವುಗಳ ಮಹತ್ವವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯ ವಸ್ತು ಬೆಲ್ಲ. ಬೆಲ್ಲ ನಮ್ಮ ಜೀವನದಲ್ಲಿ ಸಿಹಿತನದ ಸಂಕೇತ. ನಾವು ದೇವರಿಗೆ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸುವುದು ಎಂದರೆ ನಮ್ಮ ಜೀವನದಲ್ಲಿ ಸಿಹಿತನ ಬರಲಿ ಎಂದು ಪ್ರಾರ್ಥಿಸುವುದು. ಬೆಲ್ಲವು ಪ್ರಕೃತಿಯ ಶುದ್ಧ ಸಿಹಿ. ಇದು ಕೇವಲ ಆಹಾರವಲ್ಲ, ಇದು ಒಂದು ಆಧ್ಯಾತ್ಮಿಕ ಸಂಕೇತ. ನಮ್ಮ ಮನಸ್ಸಿನಲ್ಲಿ ಇರುವ ಕಠಿಣತೆ, ಕೋಪ, ದುಃಖ ಇವೆಲ್ಲವನ್ನು ದೂರ ಮಾಡಿ ಮನಸ್ಸಿಗೆ ಸಿಹಿತನವನ್ನು ತರುತ್ತದೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಗಣೇಶನಿಗೆ ಬೆಲ್ಲ ತುಂಬಾ ಪ್ರಿಯ. ಗಣೇಶನು ವಿಘ್ನಗಳನ್ನು ನಿವಾರಿಸುವ ದೇವರು. ಅವರಿಗೆ ಬೆಲ್ಲ ಅರ್ಪಿಸಿದರೆ ನಮ್ಮ ಜೀವನದಲ್ಲಿರುವ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತವೆ. ನೀವು ಪ್ರತಿದಿನ ಬೆಳಗ್ಗೆ ಅಥವಾ ವಿಶೇಷ ದಿನಗಳಲ್ಲಿ ಸ್ವಲ್ಪ ಬೆಲ್ಲವನ್ನು ದೇವರಿಗೆ ಅರ್ಪಿಸಿ, ನನ್ನ ಜೀವನ ಸಿಹಿಯಾಗಿರಲಿ ಎಂದು ಪ್ರಾರ್ಥಿಸಿ. ನೀವು ಗಮನಿಸುತ್ತೀರಿ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಹೆಚ್ಚುತ್ತದೆ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಮೂಡುತ್ತದೆ. ಇನ್ನು ಎರಡನೆಯದಾಗಿ ತೆಂಗಿನಕಾಯಿ. ತೆಂಗಿನಕಾಯಿ ಇದು ಪವಿತ್ರತೆಯ ಸಂಕೇತ. ಪ್ರತಿ ಪೂಜೆಯಲ್ಲೂ, ಪ್ರತಿ ಶುಭ ಕಾರ್ಯದಲ್ಲೂ ತೆಂಗಿನಕಾಯಿಗೆ ವಿಶೇಷ ಸ್ಥಾನ ಇದೆ. ಆದರೆ ತೆಂಗಿನಕಾಯಿ ಒಡೆಯುವ ಹಿಂದಿನ ಅರ್ಥ ಏನು ಗೊತ್ತಾ? ಇದು ಕೇವಲ ಒಂದು ಸಂಪ್ರದಾಯವಲ್ಲ. ತೆಂಗಿನಕಾಯಿ ಒಡೆಯುವುದು ಎಂದರೆ ನಮ್ಮ ಅಹಂಕಾರವನ್ನು ಒಡೆಯುವುದು. ತೆಂಗಿನಕಾಯಿ ಹೊರಗೆ ಕಠಿಣವಾಗಿರುತ್ತದೆ, ಆದರೆ ಒಳಗೆ ಶುದ್ಧವಾಗಿರುತ್ತದೆ. ಅದೇ ರೀತಿ ನಾವು ಹೊರಗೆ ಕಠಿಣವಾಗಿದ್ದರೂ ಒಳಗೆ ಶುದ್ಧ ಮನಸ್ಸು ಹೊಂದಿರಬೇಕು ಎಂದು ಅರ್ಥ. ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಿಸುವುದು ಎಂದರೆ ನನ್ನ ಅಹಂಕಾರವನ್ನು ಬಿಟ್ಟು ದೇವರ ದಾರಿ ಹಿಡಿಯುತ್ತೇನೆ ಎಂಬ ಸಂಕೇತವಾಗಿದೆ. ಇದರಿಂದ ದೇವರು ಸಂತೋಷಪಟ್ಟು ನಮ್ಮ ಜೀವನದಲ್ಲಿರುವ ವಿಘ್ನಗಳನ್ನು ದೂರ ಮಾಡುತ್ತಾನೆ ಎಂದು ನಂಬಲಾಗಿದೆ. ನೀವು ಯಾವ ಕೆಲಸವನ್ನು ಪ್ರಾರಂಭಿಸಿದರೂ ಮೊದಲು ದೇವರಿಗೆ ತೆಂಗಿನಕಾಯಿ ಅರ್ಪಿಸಿ. ಅದು ನಿಮ್ಮ ಕೆಲಸ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. ಇನ್ನು ಮೂರನೆಯದಾಗಿ ಕಪ್ಪು ಎಳ್ಳು. ಇದು ಶಕ್ತಿಯ ಸಂಕೇತ. ನಮ್ಮ ಶಾಸ್ತ್ರಗಳಲ್ಲಿ ಕಪ್ಪು ಎಳ್ಳಿಗೆ ವಿಶೇಷ ಸ್ಥಾನವಿದೆ. ಇದು ಶನಿ ದೇವರಿಗೆ ಅರ್ಪಿಸುತ್ತಾರೆ ಹಾಗೂ ಪಿತೃಗಳಿಗೂ ಕೂಡ ಬಳಸುತ್ತಾರೆ. ಕಪ್ಪು ಎಳ್ಳು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಶಕ್ತಿ ಹೊಂದಿದೆ. ನೀವು
ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ, ಅನಿರೀಕ್ಷಿತ ಅಡಚಣೆಗಳು ಬರುತ್ತಿದ್ದರೆ, ಮನಸ್ಸಿಗೆ ಭಯ ಆತಂಕ ಇದ್ದರೆ ಕಪ್ಪು ಎಳ್ಳನ್ನು ದೇವರಿಗೆ ಅರ್ಪಿಸಿ. ಇದು ನಮ್ಮ ಜೀವನದಲ್ಲಿ ರಕ್ಷಣೆಯನ್ನು ನೀಡುತ್ತದೆ. ಶನಿ ದೋಷದಿಂದ ಕಷ್ಟಪಡುವವರು ಶನಿವಾರ ದಿನ ಕಪ್ಪು ಎಳ್ಳನ್ನು ಅರ್ಪಿಸಿದರೆ ಶಾಂತಿ ದೊರೆಯುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಇದು ನಮ್ಮ ಜೀವನವನ್ನು ಶುದ್ಧಗೊಳಿಸುವ ಒಂದು ಪವಿತ್ರ ವಸ್ತು. ನೈವೇದ್ಯದ ಮಹತ್ವ. ನೈವೇದ್ಯ ಎಂದರೆ ದೇವರಿಗೆ ನಾವು ನೀಡುವ ಭಕ್ತಿಯ ಸಂಕೇತ. ಇಲ್ಲಿ ಮುಖ್ಯವಾದದ್ದು ವಸ್ತುಗಳ ಬೆಲೆ ಅಲ್ಲ, ನಮ್ಮ ಮನಸ್ಸಿನ ಭಕ್ತಿ. ನಾವು ಹೃದಯಪೂರ್ವಕವಾಗಿ ಅರ್ಪಿಸಿದ ಒಂದು ತುಂಡು ಬೆಲ್ಲವು ದೇವರಿಗೆ ಬಹಳ ಪ್ರಿಯ. ನೀವು ಕೋಟಿ ರೂಪಾಯಿ ಪೂಜೆ ಮಾಡಿದರೂ ಭಕ್ತಿ ಇಲ್ಲದಿದ್ದರೆ ಅದು ಫಲ ನೀಡುವುದಿಲ್ಲ. ಆದ್ದರಿಂದ ನೈವೇದ್ಯ ಮಾಡುವಾಗ ಶುದ್ಧ ಮನಸ್ಸು ಇರಬೇಕು, ನಂಬಿಕೆ ಇರಬೇಕು. ನೈವೇದ್ಯ ಹೇಗೆ ಮಾಡುವುದು? ಬನ್ನಿ ತಿಳಿದುಕೊಳ್ಳೋಣ. ಮೊದಲು ಸ್ನಾನ ಮಾಡಿ ಶುದ್ಧವಾಗಿ ದೇವರ ಮುಂದೆ ದೀಪ ಹಚ್ಚಿ ಈ 3 ವಸ್ತುಗಳನ್ನು ಇಡಿ. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಗಳನ್ನು ದೇವರಿಗೆ ಹೇಳಿ. ಇಷ್ಟು ಮಾಡಿದರೆ ಸಾಕು, ದೇವರು ನಿಮ್ಮ ಮನಸ್ಸನ್ನು ಕೇಳುತ್ತಾನೆ. ಈ ಲೋಕದಲ್ಲಿ ಎಲ್ಲವೂ ಹಣದಿಂದ ಸಿಗುವುದಿಲ್ಲ. ಶಾಂತಿ, ಸಂತೋಷ ಇವು ದೇವರ ಕೃಪೆಯಿಂದ ಮಾತ್ರ ಸಿಗುತ್ತದೆ. ಆದ್ದರಿಂದ ಬೆಲ್ಲ, ತೆಂಗಿನಕಾಯಿ, ಕಪ್ಪು ಎಳ್ಳು ಈ 3 ವಸ್ತುಗಳನ್ನು ದೇವರಿಗೆ ಅರ್ಪಿಸಿ ಭಕ್ತಿಯಿಂದ ಮಾಡಿದ ಪೂಜೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬೆಳಕು ತರಲಿ. ಓಂ ನಮಃ ಶಿವಾಯ.